ಸ್ನೇಹಮಯಿ ಕೃಷ್ಣ ಅವರ ಮೇಲೆ ವಾಮಾಚಾರ ಪ್ರಯೋಗನ ಸಿದ್ದರಾಮಯ್ಯ ಅವರೇ ಮಾಡಿಸಿಬಿಟ್ರ ವಾಮಾಚಾರನ ಹಾಗಿದ್ರೆ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಹಾಗಾದ್ರೆ ಚೌಡಿ ಶಕ್ತಿಯ ಪ್ರಯೋಗ ಆಗಿದ್ದಾದ್ರೂ ಹೇಗೆ, ಮಾಡಿಸಿದವರವರು ಕೂಡ ಯಾರು? ಸೊ ಪ್ರಮುಖವಾಗಿ ಈ ವಾಮಾಚಾರವನ್ನ ಮಾಡಿದವರು ಯಾರು? ಇಬ್ಬರಿಗೂ ಆಪತ್ತು ಇದೆಯಾ? ಚೌಡಿ ಶಕ್ತಿ ಪ್ರಯೋಗದ ಬಗ್ಗೆ ಏನ್ ಹೇಳ್ತಾರೆ ಗುರೂಜಿ? ಬಲಿ ಕೊಡುವ ಪದ್ಧತಿ ಬಗ್ಗೆ ಏನ್ ಹೇಳ್ತಾರೆ ಗುರೂಜಿ? ಇಂತಹ ಪ್ರಯೋಗದ ಬಗ್ಗೆ ಅಕ್ಟೋಬರ್ನಲ್ಲಿ ಸುಳಿವು ಕೊಟ್ಟಿದ್ರು. ಎಸ್, ಪ್ರಮುಖವಾಗಿ ಸ್ನೇಹಮಯಿ ಕೃಷ್ಣ ಅವರ ಮೇಲೆ ವಾಮಾಚಾರದ ಪ್ರಯೋಗ ಆಗಿದೆಯಾ ಅನ್ನುವಂತ ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. ಸಾಕಷ್ಟು ವಿಚಾರಗಳ ಬಗ್ಗೆ ಕಿರಣ್ ಕುಮಾರ್ ಗುರೂಜಿ ಅವರು ದೇಶದಲ್ಲಿ, ಪ್ರಪಂಚದಲ್ಲಿ, ರಾಜ್ಯದಲ್ಲಿ ಆಗುವ ವಿದ್ಯಮಾನಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತಾನೆ ಬಂದಿದ್ದಾರೆ. ನಿನ್ನೆ ಮೊನ್ನೆಯದಲ್ಲ, ಹೋದ ವರ್ಷದಿಂದಲೂ ಕೂಡ ಸಾಕಷ್ಟು ವಿಚಾರಗಳ ಬಗ್ಗೆ ನಮ್ಮ ಕಾರ್ಯಕ್ರಮದಲ್ಲಿ ಎಷ್ಟೋ ವಿಚಾರಗಳ ಬಗ್ಗೆ ಸತ್ಯಾಸತ್ಯತೆಯನ್ನ, ಅದರ ಅರಿವನ್ನ ಮೂಡಿಸಿದ್ದಾರೆ. ಕೆಲವೊಂದಷ್ಟು ಸುಳಿವುಗಳನ್ನ ಕೂಡ ಕೊಟ್ಟಿದ್ರು. ಸ್ವತಃ ಕಿರಣ್ ಕುಮಾರ್ ಗುರೂಜಿ ಅವರೇ ನಮ್ಮೊಟ್ಟಿಗೆ ಸಂಪರ್ಕದಲ್ಲಿದ್ದಾರೆ. ಗುರೂಜಿ ನಮಸ್ತೆ. ನಮಸ್ತೆ ಮಾರುಪ. ಗುರುಜಿ, ಪ್ರಮುಖವಾಗಿ ನೋಡಿ, ಈ ಮುಡಾ ಹಗರಣದ ವಿಚಾರವಾಗಿ ದಿನದಿಂದ ದಿನಕ್ಕೆ ಹೊಸ ಟ್ವಿಸ್ಟ್ ಗಳು ಸಿಗ್ತಾ ಇತ್ತು, ಅದು ರಾಜಕೀಯ. ಆದ್ರೆ ಸ್ನೇಹಮಯಿ ಕೃಷ್ಣ ಮೇಲೆ ವಾಮಾಚಾರ ಪ್ರಯೋಗ ಆಗಿದೆಯಾ ಅನ್ನುವಂತ ಪ್ರಶ್ನೆಯನ್ನ ಇಟ್ಟಿದ್ದೀರಾ ನೀವಲ್ಲಿ. ಸೊ ಅದರ ಜೊತೆಗೆ ಚೌಡಿ ಶಕ್ತಿ ಪ್ರಯೋಗದ ವಿಚಾರವಾಗಿ ಕೂಡ ಮಾಹಿತಿ ಸರಿಯಾಗಿ ಗೊತ್ತಿರಲ್ಲ. ಗುರುಜಿ, ಈ ಹಿಂದಿನಿಂದಲೂ ಕೂಡ ಕೆಲವೊಂದಿಷ್ಟು ಸುಳಿವನ್ನ ರಾಜ್ಯ ರಾಜಕೀಯ ಆಗಿರ್ಬೋದು ಅಥವಾ ಪ್ರಪಂಚದಲ್ಲಿ, ದೇಶದಲ್ಲಿ, ರಾಜ್ಯದಲ್ಲಿ ಆಗುವಂತ ಪ್ರಕೃತಿ ವಿಕೋಪಗಳ ಬಗ್ಗೆ ಸಾಕಷ್ಟು ಸುಳಿವನ್ನ ಕೊಟ್ಕೊಂಡೇ ಬರ್ತಿದ್ದೀರಾ. ಅದೆಲ್ಲ ಕೂಡ ನಿಜ ಆಗಿದೆ. ಏನ್ ಗುರುಜಿ ಇದು ಸ್ನೇಹಮಯಿ ಕೃಷ್ಣ ಮೇಲೆ ವಾಮಾಚಾರ ಸಿದ್ದರಾಮಯ್ಯ ಅವರೇ ಮಾಡಿಸಿದ್ರೆ ಏನಿದು ವಿಚಾರ ಅಂತ? ರೈತಮ್ಮ, ಈಗ ಈ ಒಂದು ವಿಷಯವನ್ನ ನಾನು ಅಕ್ಟೋಬರ್ ತಿಂಗಳಲ್ಲಿನೇ ನಿಮ್ಮ ರಾಜ ನ್ಯೂಸ್ ಸಂಸ್ಥಾನದಲ್ಲಿನೇ ಅಲ್ಲೇ ಒಂದು ಆಫೀಸಲ್ಲಿ ಕೂಡ ಮತ್ತೆ ವೇಣು ಕೂಡ ಹೇಳಿರುವಂತದ್ದು. ಆದ್ರೆ ಇದು ಸೂಕ್ತ ಸಮಯ ಅಲ್ಲ ಪಬ್ಲಿಷ್ ಮಾಡಕ್ಕೆ ಅಂತ, ಕೆಲವೊಂದು ಆಧಾರ ರಹಿತ ಇರೋದನ್ನ ಪಬ್ಲಿಷ್ ಮಾಡಕ್ಕಾಗಲ್ಲ ಅಂತ ನಾವು ಅದನ್ನ ನಿಲ್ಸಿ, ಬಟ್ ಎಲ್ಲಾರಿಗೂ ಈ ಒಂದು ಮನದಟ್ಟ ಆಗುವಾಗ ನಾನು ಹೇಳಿದ್ದೇನೆ. ಸೊ ಅದನ್ನೇ ಇವಾಗ ಬೆಳಕಿಗೆ ಬಂದಿದೆ. ಇಲ್ಲಿ ಏನಾಗಿದೆ ಕಾನ್ಸೆಪ್ಟ್, ಒಂದನೇ ಕಾನ್ಸೆಪ್ಟ್ ನಾವು ಇಲ್ಲಿ ಏನ ನೋಡ್ಬೇಕು ಅಂತಂದ್ರೆ, ಯಾಕೆ ಹೇಳ್ತಾರೆ ಅಂತಂದ್ರೆ, ನಾನು ನನ್ನ ಈ ಒಂದು ಶಕ್ತಿಯಾದ ಧಾರ್ಮಿಕ ಫೀಲ್ಡ್ ಅಲ್ಲಿ ಸಂಶೋಧನೆಗಂತ ಇಳಿದಾಗ ಕೆಲವೊಂದು ಟೈಮ್ ಅಲ್ಲಿ ಈ ನಾನು ಸುಮಾರು ಜನಗಳನ್ನ ಮೀಟ್ ಆಗಿದೆ. ತಂತ್ರವಾದಿಗಳು, ಮಂತ್ರವಾದಿಗಳು, ಅಗೋರಿಗಳು, ಅವು ಇವು ಎಲ್ಲೆಲ್ಲ ತರ. ಯಾಕಂದ್ರೆ ನಂಗೆ ಆ ಟೈಮಲ್ಲಿ ಒಂಥರ ಕ್ಯೂರಿಯಾಸಿಟಿ, ಏನಾಗುತ್ತೋ ಏನೋ ಎಂತ ಒಂದು ಅನ್ವೇಷಣೆ ಆ ಮಾರ್ಗದಲ್ಲಿದ್ದಾಗ ನಾನ್ ಕಂಡಂತ ಕೆಲವೊಂದು ಸತ್ಯಗಳ ಅಂಶನ್ನ ಇಲ್ಲಿ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ಒಂದನೇದಾಗಿ ಏನಂದ್ರೆ, ಅಲ್ಲಿ ಆ ದೇವರ ಮೇಲೆ ಇರುವಂತಹ ಫೋಟೋ ಅಲ್ಲಿ ಕೃಷ್ಣಮಯಿ, ಸ್ನೇಹಮಯಿ ಕೃಷ್ಣ ಅವ್ರದ್ದು. ಅಲ್ಲಿ ಏನಾಗುತ್ತೆ, ಅದಕ್ಕೆ ರಕ್ತದ ತರ್ಪಣೆ ಕೊಡ್ತಾ ಇದ್ದಾರೆ. ಅಂದ್ರೆ ಯಾರಿಗಾದ್ರೂ ವಾಮಾಚಾರ ವಾಮಾಚಾರ ಏನೋ ಆಕ್ಚುಲಿ ಮಾರಣಾಂತಿಕ ಪ್ರಯೋಗ, ಮಾರಣ ಪ್ರಯೋಗ ನಡೆಸಬೇಕಾದಾಗ ಯೂಸಲಿ ಈ ಜನಗಳು ಏನ್ ಮಾಡ್ತಾರೆ ಅಂತಂದ್ರೆ, ಅವ್ರ ಒಂದು ಬೊಂಬೆ ಆಗ್ಲಿ ಅಥವಾ ಒಂದು ಬಟ್ಟೆಯಿಂದಾಗ್ಲಿ, ಅವ್ರ ಏನೋ ಒಂದು ಅವ್ರ ವಸ್ತುಗಳನ್ನಾಗ್ಲಿ, ಫೋಟೋ ಆಗ್ಲಿ ಏನಾದ್ರೂ ಇಟ್ಟು ಆ ದೇವರ ಅಡಿಯಲ್ಲಿ ಇಟ್ಟು ಅದಕ್ಕೆ ಏನ್ ಮಾಡ್ತಾರೆ, ಆ ರಕ್ತ ತರ್ಪಣ ಕೊಡುವಂತದ್ದು ಕ್ರಿಯೆ. ಇಲ್ಲಿ ಸ್ನೇಹಮಯಿ ಕೃಷ್ಣ ಅವರ ಮೇಲೆ ಆಗಿರುವಂತ ಪ್ರಯೋಗವಿದು ವಿನಃ ಇದು ಅವ್ರ ಪರವಾಗಿ ಇಲ್ಲ, ಅವ್ರಿಗೆ ಹಾನಿ ಮಾಡ್ಬೇಕಂತಾನೆ ಪ್ರಯೋಗ ನಡೆಸಿರೋದು. ಯಾಕೆ ರಕ್ತ ತರ್ಪಣ ಇವೆಲ್ಲ ಕೊಡೋ ಉದ್ದೇಶ ಏನು, ಹಾನಿಗೋಸ್ಕರ ಕೊಡೋದು ವಿನಃ ಅಭಿವೃದ್ಧಿಗೋಸ್ಕರ ಕೊಡಲ್ಲ. ಇದು ಒಂದನೇ ಪಾಯಿಂಟ್. ಇನ್ನು ಎರಡನೇದು ಇಲ್ಲಿ ಏನಾಗುತ್ತೆ, ನಾನು ಬಹುಮುಖ್ಯವಾಗಿ ಇದನ್ನ ಈ ಕಾನ್ಸೆಪ್ಟ್ ಅನ್ನ ನಾನು 11 years ಬ್ಯಾಕ್ ಆಲ್ಮೋಸ್ಟ್ 2011 ರೂಲ್ ಔಟ್ ಮಾಡ್ತೀನಿ. ಈ 2011 ಅಲ್ಲಿ ಕೂಡ ಏನಾಗಿದೆ, ಇದೇ ತರ ಗ್ರಹಗಳ ಎಫೆಕ್ಟ್ ಬಿದ್ದಾಗ ನಮ್ಮ ಕರ್ನಾಟಕದ ಆ ಟೈಮಲ್ಲಿ ಸುಪ್ರಸಿದ್ಧವಾದಂತ ರಾಜಕಾರಣಿಗಳು, ಒಂದು ಮಣ್ಣಿಂದ ಒಂದು ಹೊನ್ನನ್ನು ತೆಗೆದಂತಹ ಸುಪ್ರಸಿದ್ಧ ಇಬ್ಬರು ರಾಜಕಾರಣಿಗಳು, ಅವ್ರನ್ನ ಯಾವ ಲೆವೆಲ್ ಟ್ರೀಟ್ ನೋಡ್ತಾ ಇದ್ದೀವಿ ಅಂದ್ರೆ, ಆ ಟೈಮಲ್ಲಿ ಇವರೇ ಮುಂದಿನ ಡೆಪ್ಯೂಟಿ CM ಅನ್ನೋ ಪೊಸಿಷನ್ ಅಲ್ಲಿ ಅವ್ರನ್ನ ನೋಡ್ತಾ ಇದ್ವಿ. ಅಂತವ್ರಿಗೂ ಕೂಡ ಇದೇ ತರ ಗ್ರಹಗಳ ಎಫೆಕ್ಟ್ ಆದಾಗ ಅವರ ರಾಜಕೀಯನೇ ಶೂನ್ಯ ಆಯ್ತು. ಇಬ್ಬರು ಲೀಡರ್ಸ್ ರಾಜಕೀಯ ಶೂನ್ಯ ಆಯ್ತು. ಇಬ್ರು ಮಧ್ಯದಲ್ಲಿ ಎಂತ ಪರಿ ಜಗಳ ಅಂದ್ರೆ ಈಗಲೂ ಕೂಡ ಕಿತ್ತಾಡ್ತಾ ಇದಾರೆ ಅವರು.
ಆ ಆ ತರವಾದಂತ ಕಿತ್ತಾಡುವಂತ ವಿದ್ವೇಷಣೆ ಇನ್ನೂ ಕೂಡ ಈ ಗ್ರಹ ಯಾವಾಗ ಯಾವಾಗ ಎದ್ದೇಳುತ್ತೋ ಅವಾಗ ಅವಾಗ ಅವ್ರಿಗೂ ಕೂಡ ಎಫೆಕ್ಟ್ ಇದೆ ಅದು. ಸೊ ಅವಾಗಿಂದ ಬಿದ್ದಂತ ರಾಜಕಾರಣದಿಂದ ಇನ್ನೂ ಹೇಳ್ತಾ ಇಲ್ಲ. ಇದು ಬೇರೆ ಯಾರು ಅಲ್ಲ, ನಮ್ಮ ರಾಮುಲುಗುನೇ ಮತ್ತೆ ನಮ್ಮ ಜನಾರ್ದನ್ ರೆಡ್ಡಿ ಇವ್ರ ಮೇಲಿಂದ ಕೆಲವೊಂದು ಇದೇ ತರ ಗ್ರಹಗಳ ಎಫೆಕ್ಟ್ ಬಾಧೆಗಳು ಅವರಿಗೂ ಕೂಡ ಆಗಿತ್ತು. ಇದನ್ನ ನಾನು 2014ರಲ್ಲಿ ನಾನು ನಮ್ಮ ರಾಮುಲುವರ್ಗು ಕೂಡ ಸಂದೇಶ ಕಳಿಸಿದೆ. ಅವಾಗ್ಲೂ ತಾತ್ಸಾರ ಮಾಡಿದ್ರು. ಅದೆಲ್ಲ ಈ ಒಂದು 15-20 ಡೇಸ್ ಬ್ಯಾಕ್ ಕೂಡ ನಮ್ಮ ಆಶ್ರಮದ ನಂದೊಬ್ರು ಒಂದು ಪರಮ ಶಿಷ್ಯರೊಬ್ರು ಮಹಿಳಾ ಸಂಘಟನೆ ಅಧ್ಯಕ್ಷರವ್ರು ಅವ್ರಿಗೂ ಮುಖಾಂತರ ನಾನು 15-20 ದಿನ ಹಿಂದೂ ರಾಮುಲು ಮೆಸೇಜ್ ಕಳ್ಸಿದೆ. ಕಿತ್ತಾಡಕ್ ಹೋಗ್ಬೇಡ್ರಿ, ಇದು ನಿಮ್ಮ ಎಫೆಕ್ಟ್ ಅಲ್ಲ. ಪಕ್ಷನ ಬಿಡಕ್ ಹೋಗ್ಬೇಡ್ರಿ, ಇದು ನಿಮ್ಮ ಎಫೆಕ್ಟ್ ಅಲ್ಲ. ಕೆಲವೊಂದು ಕೆಟ್ಟ ಗ್ರಹಗಳ ಎಫೆಕ್ಟ್ ಇದೆ. ಯಾಕಂದ್ರೆ ಇವರನ್ನ ರಾಮುಲುನ ನಾವು ಆ ಟೈಮಲ್ಲಿ ಡೆಪ್ಯೂಟಿ ಸಿಎಂ ಲೆವೆಲ್ ನೋಡ್ತಾ ಇದ್ದೀವಿ. ಡೆಪ್ಯೂಟಿ ಸಿಎಂ ಲೆವೆಲ್ ನೋಡುವಂತ ವ್ಯಕ್ತಿ ಇವಾಗ ಯಾವ ತರ ಬಿದ್ದಿದ್ದಾರೆ ಅಂತಂದ್ರೆ ಅವ್ರ ಪಕ್ಷದಲ್ಲಿ ಅವ್ರಿಗೆ ಏಳಿಗೆ ಆಗ್ತಾ ಇಲ್ಲ. ಇದಕ್ಕೆಲ್ಲ ಕಾರಣಗಳು ಏನಂತಂದ್ರೆ ಇದೇ ತರ ಗ್ರಹಗಳು. ಈ ಗ್ರಹಗಳು ಹೆಂಗ್ ವರ್ಕ್ ಆಗುತ್ತೆ ಅಂತಂದ್ರೆ, ಇವು ಮನುಷ್ಯನಿಗೆ ಯಾವಾಗಾದ್ರೂ ಕಾಯಿಲೆ ಬರ್ಬೇಕಾದಾಗ ಸಡನ್ ಕಾಯಿಲೆ ಬರಲ್ಲ. ಅದು ಏನ್ ಮಾಡುತ್ತೆ, 15-20 ದಿನ ಮುಂದೆ ಶೇಖರಣೆ ಹಾಕೊಂಡು ಬಂದು ಒಮ್ಮೆ ಸಡನ್ ಕಾಯಿಲೆ ಬರುತ್ತೆ. ಹಂಗೇನೆ ಈ ಪ್ರಯೋಗಾದಿಗಳು ಹೇಗಿರುತ್ತವೆ ಅಂತಂದ್ರೆ ಸಡನ್ ಎಫೆಕ್ಟ್ ಬೀಳಲ್ಲ. ಅದು ಒಂದು 6 ತಿಂಗಳು ಮುಂಚೆ ಆಯ್ತು ಅಂತಂದ್ರೆ 6 ತಿಂಗಳ ನಂತರ ಅದು ಎಫೆಕ್ಟ್ ಶುರು ಆಗ್ತಾನೆ ಹೋಗ್ಬಿಡುತ್ತೆ. ಸೊ ಇದೇ ತರ ಎಫೆಕ್ಟ್ ಇವ್ರಿಗೂ ಕೂಡ ಆಗಿತ್ತು. ಇದನ್ನ ತುಂಬಾನೇ ಅನ್ವೇಷಣೆ ಮಾಡಿ ನಾವು ಹೇಳಿರುವಂತದ್ದು. ಸೊ ಈ ಗ್ರಹ ಅದೇ ರಾಜಕೀಯದ ಬೆಳಿಗ್ಗೆ ಇದೇನಾಗಿದೆ ಆಲ್ಮೋಸ್ಟ್ ಸ್ನೇಹಮಯಿ ಕೃಷ್ಣಗೆ ಹೋದ ಒಂದು ಜುಲೈಲನೇ ಒಂದು ಅವ್ರು ಹಾಕಿರೋ ದಾವೆಗೆ ಯಶಸ್ವಿ ಸಿಗ್ತಾ ಇತ್ತು. ಆಲ್ಮೋಸ್ಟ್ 6 ಮಂತ್ ಅನ್ನ ಇದೇ ಗ್ರಹನ ಡ್ರ್ಯಾಗ್ ಮಾಡ್ಕೊಂಡು ಬಂದಿರುವಂತದ್ದು. ಓಕೆ ಗುರುಜಿ, ಥ್ಯಾಂಕ್ ಯು ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ರಿ.